ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಸಿಜೆ ರಾಯ್ ಮೃತದೇಹ ಮರಣೋತ್ತರ ಪರೀಕ್ಷೆ ಅಂತ್ಯ. ಎದೆ ಭಾಗದಲ್ಲಿರುವ ಗುಂಡನ್ನ ಹೊರತೆಗೆದಿರುವ ವೈದ್ಯರು. ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲು ತಯಾರಿ. ಆದ್ರೆ ಇಂದು ಬೌರಿಂಗ್ ಆಸ್ಪತ್ರೆಯಲ್ಲೇ ಇರಲಿದೆ ಸಿಜೆ ರಾಯ್ ಅವರ ಮೃತದೇಹ. ನಾಳೆ ಅಂತ್ಯ ಸಂಸ್ಕಾರ ಮಾಡೋದಾಗಿ ಕುಟುಂಬಸ್ಥರು ಹೇಳಿದ್ದಾರೆ. ನಾಳೆ ಭಾನುವಾರ ಒಳ್ಳೆಯ ದಿನ, ಹೀಗಾಗಿ ನಾಳೆ ಅಂತ್ಯ ಸಂಸ್ಕಾರ. ಒಂದಷ್ಟು ಜನ ಸಂಬಂಧಿಕರು ವಿದೇಶದಿಂದ ಬರಬೇಕು, ಹೀಗಾಗಿ ನಾಳೆ ಅಂತ್ಯ ಸಂಸ್ಕಾರ ಮಾಡೋದಾಗಿ ಕುಟುಂಬಸ್ಥರು ಮಾಹಿತಿಯನ್ನ ನೀಡಿದ್ದಾರೆ. ನಾಳೆ ಬೆಳಗ್ಗೆ ಬೌರಿಂಗ್ ಆಸ್ಪತ್ರೆಯಿಂದ ಶವವನ್ನ ಕುಟುಂಬಸ್ಥರು ಕೊಂಡೊಯ್ಯಲಿದ್ದಾರೆ. ಸಿಜೆ ರಾಯ್ ಮೃತದೇಹದ ಮರಣೋತ್ತರ ಪರೀಕ್ಷೆ ಅಂತ್ಯ ಆಗಿದೆ. ಎದೆ ಭಾಗದಲ್ಲಿರುವ ಗುಂಡನ್ನ ವೈದ್ಯರು ಆಲ್ರೆಡಿ ಹೊರತೆಗೆದಿದ್ದಾರೆ. ಇನ್ನು ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲು ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಬೌರಿಂಗ್ ಆಸ್ಪತ್ರೆಯಲ್ಲೇ ಸಿಜೆ ರಾಯ್ ಅವರ ಮೃತದೇಹ ಇರುತ್ತೆ. ನಾಳೆ ಅಂತ್ಯ ಸಂಸ್ಕಾರ ಮಾಡೋದಾಗಿ ಕುಟುಂಬಸ್ಥರು ಕೂಡ ಹೇಳಿದ್ದಾರೆ. ಏಕೆಂತಂದರೆ ನಾಳೆ ಭಾನುವಾರ ಒಳ್ಳೆಯ ದಿನ ಇದೆ, ಹೀಗಾಗಿ ನಾಳೆ ನಾವು ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ. ಜೊತೆಗೆ ಒಂದಷ್ಟು ಜನ ಸಂಬಂಧಿಕರು ವಿದೇಶದಿಂದ ಬರಬೇಕಾಗಿದೆ, ಬೇರೆ ಬೇರೆ ಕಡೆಯಿಂದ ಬರಬೇಕಾಗಿದೆ. ಹಾಗಾಗಿ ಭಾನುವಾರ ಅಂದರೆ ನಾಳೆ ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಒಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು, ಅಶೋಕ್ ನಗರ ಪೊಲೀಸರು ಏನಿದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆಲ್ರೆಡಿ ಈಗ ರಾಯ್ ಅವರಿಗೆ ಸಂಬಂಧಪಟ್ಟಂತಹ ಡೈರಿ ಕೂಡ ಪೊಲೀಸರ ಕೈ ಸೇರಿದೆ. ಕೇವಲ ಹೆಸರು ಮಾತ್ರ ಬರೆದಿದ್ದಾರಾ ಅಥವಾ ಬೇರೆ ಏನಾದರೂ ಬರೆದಿದ್ದಾರಾ ಆ ಒಂದು ಡೈರಿಯಲ್ಲಿ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದರೆ ಕೇವಲ ಹೆಸರು ಮಾತ್ರ ಡೈರಿಯಲ್ಲಿ ಬರೆದಿದ್ರೆ ಆ ಯಾರ ಹೆಸರೆಲ್ಲ ಉಲ್ಲೇಖವನ್ನು ಮಾಡಿದ್ದಾರೆ ಅವರನ್ನು ಕೂಡ ಎನ್ಕ್ವೈರಿ ಮಾಡುವ ಸಾಧ್ಯತೆ ಇದೆ. ಪ್ರಭಾವಿ ರಾಜಕಾರಣಿ ಆದರೂ ಆಗಿರಬಹುದು ಅಥವಾ ಯಾರ ಹೆಸರೆಲ್ಲ ಬರೆದಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಏನಾದರೂ ಆ ಲಿಸ್ಟ್ನಲ್ಲಿರೋರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರಾ ಅಥವಾ ಆ ಲಿಸ್ಟ್ ಏನಿದೆ